ರೆಡಿನಾ ಅಡ್ಗೆ ಮಾಡೋಕೆ? ರೆಡಿ. ಬನ್ನಿ. ಆಹಾ ಓಹೋ ಓಕೆ. ಆಹಾ ಓಹೋ ಅವರೇ, ಏನ್ ಅಡ್ಗೆ ಮಾಡ್ತಿದ್ದೀರಾ? ನಾವು ಪನ್ನೀರ್ ರೈಸ್. ಪನ್ನೀರ್ ರೈಸ್. ವೆಜಿಟೇಬಲ್ ಪನ್ನೀರ್ ರೈಸ್. ವೆಜಿಟೇಬಲ್ ಪನ್ನೀರ್ ರೈಸ್ ಅಲ್ಲ, ನೀವೇ ಕರೆಕ್ಟ್ ಆಗಿ ಹೇಳ್ಬಿಡಿ ನನಗೆ. ಯಾರ ಹೆಸರು ನನ್ನ ಕನ್ಸಿಡರ್ ಮಾಡ್ಲಿ? ಪನ್ನೀರ್ ರೈಸ್ ಅಂತ ತಗೊಂಡ್ಲಾ ಅಥವಾ ವೆಜಿಟೇಬಲ್ ಪನ್ನೀರ್ ರೈಸ್ ಅಂತ ತಗೊಂಡ್ಲಾ? ಏನ್ ತಗೊಂಡ್ಲ? ಪನ್ನೀರ್ ವೆಜಿಟೇಬಲ್ ರೈಸ್ ಅಂತ ಇಟ್ಕೊಂಡ್ಬೇಡ. ಪನ್ನೀರ್ ವೆಜಿಟೇಬಲ್ ರೈಸ್. ಎಸ್, ಎಷ್ಟರಲ್ಲಿ ಇಷ್ಟೊಂದು ಕನ್ಫ್ಯೂಷನ್ ಇದೆ. ಅಡುಗೆ ಕನ್ಫ್ಯೂಷನ್ ಏನಿಲ್ಲ, ಹೆಸರು ಯಾವ್ದಾದ್ರೇನು ಟೇಸ್ಟಿಯಾಗಿ ಫುಡ್ ಮಾಡ್ಬೇಕಷ್ಟೇ. ಓಕೆ, ಹಾಗಾದ್ರೆ ಪಾಯಸ ಮಾಡ್ಬಿಟ್ಟು ದೋಸೆ ಅಂತ ಕೊಟ್ಬಿಡಿ. ಪರವಾಗಿಲ್ಲ. ಇವಾಗ ನೀವ್ ಏನ್ ಮಾಡ್ಬಿಟ್ಟು ಪುಲಾವ್ ಅಂತ ಕೊಟ್ಟಿದ್ದು, ಏನೋ ಮಾಡ್ಬಿಟ್ಟು ಪುಲಾವ್ ಅಂತ ಕೊಟ್ಟಿದ್ದು. ಇವಾಗ ನಾವು ಅಷ್ಟೇ ನೋಡಿ ಏನ್ ಕೊಡ್ತೀವಿ. ಓಕೆ, ಪನ್ನೀರ್ ವೆಜಿಟೇಬಲ್ ರೈಸ್ ಮಾಡೋಕೆ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ಬೇಯಿಸಿರೋ ಅನ್ನ, ಪುಲಾವ್ ಎಲೆ, ಚಕ್ಕೆ, ಲವಂಗ, ಜೀರಾ, ಅಚ್ಕಾರ್ ಪುಡಿ, ಉಪ್ಪು, ಹೂಕೋಸು, ಪೀಸ್, ಪನ್ನೀರ್, ಈರುಳ್ಳಿ, ಆಲೂಗಡ್ಡೆ, ತುಪ್ಪ, ನಿಂಬೆಹಣ್ಣಿನ ರಸ, ಬೇಕಿದ್ರೆ ಸಕ್ಕರೆ. ಮೊದಲಿಗೆ ಪನ್ನೀರ್ ಸ್ವಲ್ಪ ಕಾಯಿಸೋಣ. ಪಾಪ ಮೊದ್ಲಿಂದಾನು ಈ ಕಡೆಯಿಂದ ನಾವು ಶುರು ಮಾಡ್ತಾ ಹೋಗೋಣ. ಬೇಡ, ಪನ್ನೀರ್ ಫ್ರೈ ಆಗೋಷ್ಟೊತ್ತಿಗೆ ಈ ಕಡೆ ರೆಡಿ ಮಾಡ್ಕೋಬೋದಲ್ವಾ? ಮೊದ್ಲಿಗೆ ಎಣ್ಣೆ ಹಾಕೋತಿದ್ದೀರಾ ಈ ಕಡೆನು? ಒಳ್ಳೆ ಹಚ್ಚಾಯ್ತಾ? ಇಲ್ಲ, ವಿದ್ಯಾಮೂರ್ತಿ ತುಂಬಾ ಒಳ್ಳೆ ಮೂಡಲ್ಲಿ ಯಾವಾಗಲೂ ತಟ್ಟೆ ಇಟ್ಬಿಟ್ಟಲ್ಲ, ಎಣ್ಣೆ ಹಾಕ್ಬಿಟ್ಟು ಒಲೆ ಹಚ್ಚೋದು ಒಳ್ಳೆ ವಿಧಾನ. ವಿದ್ಯಾಮೂರ್ತಿ ಅವ್ರು ತುಂಬಾ ಒಳ್ಳೆ ಮೂಡಲ್ಲಿ ಇದ್ದೀರಾ. ಏನ್ ಸಮಾಚಾರ? ಏನಿಲ್ಲ, ತುಂಬಾ ದಿನ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಪನ್ನೀರ್ ಹಾಕ್ತಾ ಇದ್ದೀವಿ. ಓಕೆ, ಸಣ್ಣಗೆ ಹೆಚ್ಕೊಂಡಿರುವಂತ ಪನ್ನೀರ್. ಇಲ್ಲಿ ನಾವು ಎಣ್ಣೆ ಕಾದಿದೆ, ಈರುಳ್ಳಿ ಹಾಕೋಣ. ಈಗ ಪಲಾವ್ ಎಲೆ ಹಾಕ್ತಿದ್ದೀರಾ? ಹೌದು, ಪಲಾವ್ ಎಲೆ ಹಾಕ್ತಾ ಇದೀನಿ. ಚಕ್ಕೆ, ಲವಂಗ. ಲವಂಗ ಎಷ್ಟು ಹಾಕ್ತಿದ್ದೀರಾ? ಲವಂಗ ಒಂದೆರಡು, 3. ಚಕ್ಕೆ ಒಂದೆರಡು. ಆಮೇಲೆ ಜೀರಿಗೆ ಹಾಕ್ಬೇಡ. ಈಗ ಒಂದೊಂದಾಗಿ ತರಕಾರಿಗಳನ್ನ ಹಾಕ್ತಿದ್ದೀರಾ. ಮೊದಲಿಗೆ ಹೂಕೋಸು ಹಾಕೋಣ. ಈಗ ಬಟಾಣಿ ಹಾಕೋಣ. ನಾನು ಅಲ್ಲಿ ಬಂದು ನೋಡಿದ್ರೆ ಏನಾಗುತ್ತೆ? ಬಂದು ನೋಡ್ಬಿಟ್ಟು ವಾಪಸ್ ಅಲ್ಲಿ ಹೋಗಿ ಕಲ್ತ್ಕೊಳಕ್ಕ. ಇಲ್ಲಿ ನಾ ಹೇಳ್ತಾ ಇದೀನಲ್ಲ ಒಂದೊಂದೇ. ಸರಿ ಬನ್ನಿ, ಬಂದು ನೋಡ್ಕೊಂಡು ನೋಡಿದ್ರೆ ಬೇರೆ ನಂಗೆ ಗೊತ್ತು ನಿಮ್ಗೆ ಐಸೈಟ್ ಪ್ರಾಬ್ಲಮ್ ಇದೆ ಸ್ವಲ್ಪ ಅಂತ. ಹೆದರ್ಕೋಬೇಡಿ. ಇಲ್ಲ ಗಮ ತಗೊಳಕ್ ಬಂದ್ರ? ಆಮೇಲೆ ನೀವು ಬಂದ್ರಲ್ಲ, ನಿಮ್ ಮುಂದೆ ಆಲೂಗಡ್ಡೆಗಳನ್ನ ಹಾಕ್ತೀವಿ. ಓಕೆ, ತರಕಾರಿ ಈಗಲೇ ಬೇಯಿಸ್ಕೋಬೇಕು. ಹೇಗನ್ಸ್ತಾ ಇದೆ ವಿದ್ಯಾಮೂರ್ತಿ ಅವರೇ? ನಾನ್ ಹೇಳಕ್ ನಾನ್ ಯಾರಮ್ಮ? ಅಲ್ಲ, ನೀವು ತೀರ್ಪು ಕೊಡಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಅನಿಸಿಕೆ ಏನು ಅಂತ ಕೇಳ್ತಾರೆ, ಅಭಿಪ್ರಾಯಗಳು ಏನು ಅಂತ ಕೇಳ್ತಾರೆ. ಅರ್ಧ ಅಡ್ಗೆನ ಅರ್ಧಂಗೂ ತೋರಿಸ್ಬೇಡ ಅಂತಾರೆ. ಮತ್ ಹೋಗಿ ನೀವ್ ಯಾಕೆ ಬಂದ್ರಿ? ನಾನ್ ಸುಮ್ನೆ ನೋಡ್ಕೊಳಕ್ಕ. ಅಲ್ಲ, ಅರ್ಧ ಅಡ್ಗೆನ ಅರ್ಧಂಗೂ ತೋರಿಸ್ಬೇಡ ಅಂತ ಹೇಳ್ಬಿಟ್ಟು ಅರ್ಧ ಅಡ್ಗೆನ ಪೂರ್ತಿ ಅಡ್ಗೆ ನೋಡ್ಬೇಕು ಅನ್ಕೊಂಡ. ಕಣ್ಣಲ್ಲಿ ಕಂಡ್ರೆ ಬೇರೆ ವಿಷಯ, ಬೇಯವಾಗ ಅದೆಲ್ಲ. ಈಗ ಉಪ್ಪು ಹಾಕ್ತಿದ್ದೀರಾ? ಉಪ್ಪು ಹಾಕ್ತಾ ಇದ್ದೀನಿ, ತರಕಾರಿಗೆ ಎಳ್ಕೊಂಡ್ಬಿಡುತ್ತೆ. ಹೋಗಿ, ಇಲ್ಲಾಂದ್ರೆ ಅವ್ರು ಡಿಸ್ಟ್ರಾಕ್ಟ್ ಆಗ್ಬಿಡ್ತಾರ. ಆಮೇಲೆ ಇದೆಲ್ಲ ವಿಶ್ವಾಮಿತ್ರ. ಓಕೆ, ಕಲರ್ ಬಂದಿದೆ. ಇವಾಗ ನಮ್ಮ ಅತ್ತಲ್ಲಿ ಖಾರ, ಅಚ್ಚ ಖಾರದ ಪುಡಿ. ಹೆಸರು ಬೇಕಿದ್ರೆ ಪನ್ನೀರ್ ಮಸಾಲಾ ರೈಸ್ ಅಂತಾನು ಇಡ್ಬೋದು. ಓ, ಇವ್ರಿಗೆ ಅವಾಗವಾಗ ಜ್ಞಾನೋದಯ ಆಗ್ತಾ ಇರುತ್ತೆ. ವೆರೈಟಿ ಇಂಪ್ರೂವೈಸ್ ಮಾಡ್ತಾ ಇರ್ಬೇಕು. ಹೆಸರುಗಳು ಅಟ್ರಾಕ್ಟಿವ್ ಆಗಿದ್ರೆ ಕೆಲವು ಸಲ ಅದನ್ನು ವರ್ಕೌಟ್ ಆಗುತ್ತೆ. ಹಂಗೆ ನಾಮಕರಣ ಮಾಡೋ ಮಕ್ಕಳಿಗೆ 5 ಹೆಸರು ಇಡ್ತಾರಂತೆ ಕಿವಿಲಿ. ಹಾಗೆ ಇವರು ಒಂದ್ ಅಡ್ಗೆ ಮಾಡ್ಬಿಟ್ಟು ಅದಕ್ಕೆ 5 ಹೆಸರು ಇಡ್ತಾರೆ.
ಈಗ ಇದಕ್ಕೆ ನಾನು ಬೇಕಿದ್ರೆ ಸಕ್ಕರೆ ಅಂತ ಹೇಳಿದ್ನಲ್ಲ, ತರಕಾರಿಗೆ ಯಾವಾಗಲೂ ಸಕ್ಕರೆ ಒಂಚೂರು. ಈಗ ಪನ್ನೀರನ್ನ ತೆಗಿತಿದ್ದೀರಾ? ಅಲ್ಲಿ ಅವರು ಅದನ್ನು ತೆಗಿತಾ ಇದ್ದಾರೆ, ನಾನು ಇದಕ್ಕೆ ನಿಂಬೆ ಹಣ್ಣಿನ ರಸ ಹಾಕ್ತೀನಿ. ಒಂದ್ 2 ಸ್ಪೂನ್ ಆದ್ರೆ ಸಾಕ ನಿಂಬೆ ಹಣ್ಣಿನ ರಸ? ಸಾಕು 2 ಸ್ಪೂನ್ ಆದ್ರೆ ಸಾಕು. ಸಾಮಾನ್ಯ ಬಿಸಿರವಾಗ ನಿಂಬೆ ಹಣ್ಣಿನ ರಸ ಹಾಕಿದ್ರೆ ಕಹಿ ಹಾಗೆ ತೆಗ್ದಾಯ್ತು, ಒಲೆ ಆರ್ಸಿ ಆಗಿದೆ. ಸುಮ್ಮನೆ ನೋಡ್ಕೊಳ್ಳಲ್ಲ, ಕಾಣಿಸಲ್ಲ ಅಂದ್ರೆ ಬನ್ನಿ ಇನ್ನೊಂದ್ಸಲ ಹತ್ರನೇ, ಪರವಾಗಿಲ್ಲ. ಕಾಣಲ್ಲಪ್ಪ. ಸ್ವಲ್ಪ ಅರ್ಧದಷ್ಟು ಸಾಕು. ಅನ್ನ ಹಾಕ್ತಾ ಇದ್ದೀನಿ. ಸ್ವಪ್ನ, ಏನೋ ಇಬ್ಬರು ತುಳುವರು ಸೇರ್ಕೊಂಡು ಅಡಿಗೆ ಮಾಡಿದ್ದಾರೆ. ನಾನು ತುಳು ಭಾಷೆನೆಲ್ಲ ಕೇಳ್ಬಿಡ್ಲಾ? ತಪಸ್ಸೇರೇನೋ ಹೇಳ್ಬಿಡ್ತೀರಾ? ಯಾಕಂದ್ರೆ ಭಾಷೆ ಸರಿ ಗೊತ್ತಿಲ್ಲ ಮಿಕ್ಲೆನ ಒಣ್ ಸಾಂಡ ಇಲ್ತೆ ರೆಡಿ ಅವನುಂಡು ಅಡಿಗೆ ಮಂತೊಂದುಲ್ಲ ಲೆಪ್ಪುವ ಒಣಸ್ಗೆ ಬಲೆ ಅವೇ ನಾನು ಈಗಲೇ ಬಂದ್ಬಿಟ್ಟಿದ್ದೀನಿ. ಅಕ್ಲೆಲ್ಲ ಲೆಪ್ಪುಲ ಬರಗೆಟ್ಟಿದ್ರ ಕಾತ್ಕುಂದ ಬರಗೆಟ್ಟಿಲ್ಲ. ತುಂಬಾ ಜಾಸ್ತಿ ಮಾತಾಡಿದ್ರೆ ಏನ್ ಮಾತಾಡಿದ್ರಿ ಅಂತಾನೆ ನನಗೆ ಅರ್ಥ ಆಗ್ಲಿಲ್ಲ. ಮೇಡಮ್ ನೀವು ಒಂದ್ ಸಣ್ಣ ನಿದ್ದ ತೆಗಿಬೋದಿತ್ತು. ಇವ್ರು ಮಾಡಿ ಮುಗಿಸೋ ಹೊತ್ತು ಒಂದ್ ಸಣ್ಣ ನಿದ್ದ ತೆಗಿಬೋದಿತ್ತು. ಏನೋ ತುಳು ಭಾಷೆ ಅದಕ್ಕೆ ತುಳು ಭಾಷೆ ಕಲ್ತ್ಕೊಳಕ್ ಇಲ್ಲಿ ಬಂದಿಟ್ಟಿದ್ದೀನಿ. ಆಗ್ಲೇ ಅವರು ಅಡ್ಗೆ ಕಲಿಯೋಕ್ ಬಂದ್ರು, ನೀವು ತುಳು ಭಾಷೆ ಕಲಿಯೋಕ್ ಬಂದ್ರಿ. ಇದ್ರ ಮಧ್ಯೆ ಅವ್ರು ಅಡ್ಗೆ ಮಾಡ್ಬೇಕು. ರಾಮ ರಾಮ. ಪನ್ನೀರ್ ವೆಜಿಟೇಬಲ್ ರೈಸ್ ರೆಡಿ ಇದೆ. ಬಿಸಿ ಬಿಸಿಯಾದ ಪನ್ನೀರ್ ವೆಜಿಟೇಬಲ್ ರೈಸ್ ಸಿದ್ಧವಾಯ್ತು. ಪನ್ನೀರ್ ವೆಜಿಟೇಬಲ್ ರೈಸ್ ಬೇಕಾಗುವ ಸಾಮಗ್ರಿಗಳು: ಅನ್ನ, ಪಲಾವ್ ಎಲೆ, ಚಕ್ಕೆ, ಲವಂಗ, ಜೀರಿಗೆ, ಅಚ್ಚ ಖಾರದ ಪುಡಿ, ಉಪ್ಪು, ಹೂಕೋಸು, ಬಟಾಣಿ, ಪನ್ನೀರ್, ಈರುಳ್ಳಿ, ಆಲೂಗಡ್ಡೆ, ತುಪ್ಪ, ನಿಂಬೆ ರಸ ಮತ್ತು ಸಕ್ಕರೆ. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಈರುಳ್ಳಿ, ಪಲಾವ್ ಎಲೆ, ಲವಂಗ, ಚಕ್ಕೆ, ಜೀರಿಗೆ, ಹೂಕೋಸು, ಬಟಾಣಿ, ಆಲೂಗಡ್ಡೆ, ಉಪ್ಪು, ಅಚ್ಚ ಖಾರದ ಪುಡಿ, ಹುರಿದ ಪನ್ನೀರ್, ಅನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಪನ್ನೀರ್ ವೆಜಿಟೇಬಲ್ ರೈಸ್ ಸವಿಯಲು ಸಿದ್ಧ.